ಜೀವಿತದಲ್ಲಿ ಒಂದು ಅದ್ಭುತವಾದ ಸತ್ಯವನ್ನು ಯೋಬನು ನಮ್ಮೆಲ್ಲರಿಗೆ ತಿಳಿಯಪಡಿಸುತ್ತಿದ್ದಾನೆ. ಅದೇನೆಂದರೆ, ಪ್ರತಿದಿನ ದೇವರ ಸನ್ನಿಧಿಗೆ ಮಕ್ಕಳ ಪರವಾಗಿ ಹೋಗಿ ಯಜ್ಞ ಅರ್ಪಿಸಿದ ತಂದೆಯಾಗಿದ್ದ, ಆತ್ಮಿಕವಾಗಿ ಮಕ್ಕಳನ್ನು ಬೆಳೆಸಿದ ತಂದೆಯಾಗಿದ್ದ, ಆತ್ಮಿಕತೆಯನ್ನು ಅನುರಾಗವನ್ನು ತೋರಿಸಿದ ತಂದೆಯಾಗಿದ್ದ. ಸಡನ್ ಆಗಿ ಬಿರುಗಾಳಿ ಬಂದು ಮನೆಯವರ ಮೇಲೆ ಕುಸಿದು ಬಿದ್ದದ್ದಕ್ಕೆ ಆ ಮಕ್ಕಳೆಲ್ಲ ಸತ್ತರು. 10 ಬರ್ಜಿಗಳು ಬಂದು ಅವನ ಹೃದಯಕ್ಕೆ ತಿವಿದುಕೊಂಡ್ರೆ ಆ ಹೃದಯ ತಾಳಿಕೊಳ್ಳಲಿಕ್ಕಾಗುತ್ತಾ? ತಾಳಲಿಕ್ಕಾಗಲಿಲ್ಲ. ಆದರೆ ಏನ್ ಹೇಳಿದ ಗೊತ್ತಾ? ಮಹಾ ಅದ್ಭುತ. ಆ ಮನೆಯು ಆ ಮಕ್ಕಳ ಮೇಲೆ ಕುಸಿದು ಬಿದ್ದಿದ್ದಕ್ಕೆ ಅವರು ಸತ್ತರು. ಆಗ ಯೋಬನು ಎದ್ದು ತನ್ನ ಮೇಲಂಗಿಯನ್ನು ಹರಿದುಕೊಂಡು ತಲೆಕೂದಲನ್ನು ಬೋಳಿಸಿಕೊಂಡು ನೆಲದ ಮೇಲೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕಾರ ಮಾಡಿದನು. ಇದು ಮಾನವರಿಂದ ಸಾಧ್ಯವೇ? ಇಲ್ಲ ಪ್ರಿಯರೇ. ಕೆಲವೊಂದು ಸಾರಿ ಕೆಲವೊಂದು ಕುಟುಂಬಗಳಲ್ಲಿ ಸಡನ್ ಆಗಿ ಗಂಡ ಸಾಯುತ್ತಾನೆ, ಸಡನ್ ಆಗಿ ಹೆಂಡತಿ ಸಾಯುತ್ತಾಳೆ, ಬಹಳವಾಗಿ ಪ್ರೀತಿಸುವ ಗಂಡ ಸಾಯುತ್ತಾನೆ, ಬಹಳವಾಗಿ ಪ್ರೀತಿಸುವ ಹೆಂಡತಿ ಸಾಯುತ್ತಾಳೆ, ಬಹಳವಾಗಿ ಪ್ರೀತಿಸುವ ಮಗನು ಸಾಯುತ್ತಾನೆ, ಮಗಳು ಸಾಯುತ್ತಾಳೆ. ಇಂತಹ ದುಃಖಕರವಾದ ಕಾರ್ಯಗಳು ಸಂಭವಿಸಿದಾಗ ಆ ಸಮಯದಲ್ಲಿ ಆ ವ್ಯಕ್ತಿಯ ಹೃದಯ ಎಷ್ಟು ನೊಂದುಕೊಂಡಿರುತ್ತೆ. ಯಾಕೆ ದೇವರೇ ನನ್ನ ಗಂಡನನ್ನು ದೂರ ಮಾಡಿದಿ ಎಂಬ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆ ದೇವರೇ ನನ್ನ ಹೆಂಡತಿಯನ್ನು ದೂರ ಮಾಡಿದೆ? ಯಾಕೆ ದೇವರೇ ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದೆ ಎಂಬ ಮಾತು ನಮಗೆ ಗೊತ್ತಾಗಲಾರದಂತೆ ಸಹಜವಾಗಿ ಬರಬಹುದು, ಬಂದೇ ಬರುತ್ತೆ. ಈ ದಿನ ಒಂದು ವೇಳೆ ಯಾರೇ ಆಗಲಿ ವಾಕ್ಯ ಕೇಳುವವರಲ್ಲಿ ಇದ್ದೀರಾ? ನನ್ನ ಗಂಡನನ್ನು ಕಳೆದುಕೊಂಡೆ, ನನ್ನ ಹೆಂಡತಿಯನ್ನು ಕಳೆದುಕೊಂಡೆ, ನನ್ನ ಗಂಡು ಮಗನನ್ನು ಕಳೆದುಕೊಂಡೆ, ನನ್ನ ಹೆಣ್ಣು ಮಗಳನ್ನು ಕೂಡ ಕಳ್ಕೊಂಡೆ, ನನಗೆ ಆದರಣೆ ಎಲ್ಲಿಯೂ ಸಿಗುತ್ತಾ ಇಲ್ಲ, ಸಂತೈಸುವಿಕೆ ದೊರಕುತ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಿಂದ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಜಾಗೃತೆಯಿಂದ ಕೇಳ್ರಿ. ಯೋಬನು ಯಾವ ರೀತಿಯಾಗಿ ಆದರಣೆ ಹೊಂದಿದನು ಗೊತ್ತಾ ಪ್ರಿಯರೇ? ಯೋಬನು ಯಾವ ರೀತಿಯಾಗಿ ಭಯಂಕರವಾದ ಪರಿಸ್ಥಿತಿಯಿಂದ ಹೊರಬಂದನು ಗೊತ್ತಾ? ಒಬ್ಬನಾಗಲಿ ಇಬ್ಬರಾಗಲಿ ಮಕ್ಕಳಲ್ಲ ಪ್ರಿಯರೇ. ಅವನಿಗೆ 10 ಜನ ಮಕ್ಕಳೆಲ್ಲ ಸತ್ರು, ಒಂದೇ ದಿನ ಸತ್ತು ಹೋದ್ರು. ಹೇಗೆ ತಾಳಿಕೊಂಡಿರಬೇಕು ಅವನ ಹೃದಯ, ಹೇಗೆ ತಾಳಿಕೊಂಡಿರಬೇಕು ಅವನ ಮನಸ್ಸು, ಹೇಗೆ ತಾಳಿಕೊಂಡಿತು ಗೊತ್ತಾ? ಇಗೋ ಈ ಸತ್ಯವನ್ನು ಆಧಾರ ಮಾಡಿಕೊಂಡು. ಯಾವುದು ಆ ಸತ್ಯ? ಅವನು ಒಂದು ಸಾರಿ ಹಿಂದಕ್ಕೆ ಹೋದ. ಎಲ್ಲಿಗೆ ಹೋದ? ಅಷ್ಟಕ್ಕೂ ಈ ಭೂಮಿಗೆ ಅವನು ಹೇಗೆ ಬಂದನೆಂದು ಒಮ್ಮೆ ಯೋಚಿಸಿದ. ಹಿಂದಕ್ಕೆ ಹೋದ. ನಂತರ ಹೇಳುತ್ತಾನೆ, ನನ್ನ ತಾಯಿಯ ಗರ್ಭದಿಂದ ನಾನು ಏನೂ ಇಲ್ಲದವನಾಗಿ ಬಂದಿದ್ದೇನೆ. ಈ ಲೋಕಕ್ಕೆ ಬರುತ್ತಾ ಬರುತ್ತಾ ಏನೂ ತೆಗೆದುಕೊಂಡು ಬರಲಿಲ್ಲ, ಏನನ್ನೂ ತರಲಿಲ್ಲ, ಏನೂ ಇಲ್ಲದವನಾಗಿ ಬಂದಿದ್ದೇನೆ. ಆ ನಂತರ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು, ಒಟ್ಟು 10 ಜನ ಮಕ್ಕಳನ್ನು ದೇವರೇ ನನಗೆ ಕೊಟ್ಟಿದ್ದಾರೆ. ಅದಾದ ನಂತರ 3,000 ಒಂಟೆಗಳನ್ನು, 500 ಜೊತೆ ಎತ್ತುಗಳು, ಕತ್ತೆಗಳು ಇವೆಲ್ಲ ದೇವರೇ ಕೊಟ್ಟಿದ್ದಾರೆ. ಒಂದು ದಿನ ನಾನೂ ಹೊರಟು ಹೋಗಬೇಕು. ಹೊರಟು ಹೋಗುವಂತಹ ಒಂದು ದಿನ ಬರುತ್ತೆ. ಆಗ ನಾನು ನನ್ನದು ಎನ್ನುವ ಯಾವುದೊಂದು ಕೂಡ ನನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ವಲ್ಲ? ವಾಸ್ತವದಲ್ಲಿ ಯಾವುದೊಂದು ನನ್ನದಲ್ವಲ್ಲ? ಈ ಎತ್ತುಗಳು ನನ್ನದೋ ಅಲ್ಲ, ಒಂಟೆಗಳು ನನ್ನದೋ ಅಲ್ಲ. ನನ್ನ ಮಗನೂ ನನ್ನ ಮಗಳು ಅನ್ನುತ್ತಿದ್ದೇನೆ, ಆದರೆ ಅವರು ನನ್ನವರಲ್ಲ. ಯಾಕೆಂದರೆ ದೇವರೇ ಅವರನ್ನು ಕೊಟ್ಟಿದ್ದಾರೆ. ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ ಆಗಿದೆ, ಅದು ಆತನ ಸೊತ್ತಾಗಿದೆ. ಈ ದಿನ ನಿಮಗಿರುವ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ನನ್ನ ಮಗನು ನನ್ನ ಮಗಳು ಅನ್ನುತ್ತಾ ಇದ್ದೀರಿ, ಆದರೆ ವಾಸ್ತವದಲ್ಲಿ ಅವರು ದೇವರ ಸೊತ್ತಾಗಿದ್ದಾರೆ, ಅವರು ದೇವರ ಆಸ್ತಿಯಾಗಿದ್ದಾರೆ, ದೇವರು ಅನುಗ್ರಹಿಸಿರುವ ಬಂಗಾರವಾಗಿದ್ದಾರೆ. ಒಮ್ಮೆ ಒಬ್ಬ ಪಾಸ್ಟರ್ ಅವರು ಸೇವೆಗಾಗಿ ಹೋಗುತ್ತಾರೆ. ಹಾಗೆ ಅವರು ಸೇವೆಗೆ ಹೋದ ನಂತರ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ 2 ಮಕ್ಕಳು ಕೂಡ ಒಂದೇ ದಿನ ಅವರಿಗಿರುವ ಚಿಕ್ಕ ಮಕ್ಕಳು ಸಾಯುತ್ತಾರೆ. ಅವರ ಹೆಂಡತಿಯ ಮನಸ್ಸು ಬಹಳ ತಳಮಳಗೊಳ್ಳುತ್ತೆ. ಆ ಸೇವಕನಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಒಂದೇ ದಿನ 2 ಮಕ್ಕಳು ಸತ್ತಿದ್ದಕ್ಕೆ ಆ ಸೇವಕಳ ಮನಸ್ಸು ಬಹಳ ತಳಮಳಗೊಂಡಿತು. ಈಗ ನನ್ನ ಗಂಡ ತಿರುಗಿ ಬರುವುದಾದರೆ ಅವರು ಸಹಿಸಲ ಹೃದಯ ಬಡಿತ ನಿಂತು ಹೋಗುತ್ತೆ. ಹೇಗಾದರೂ ಮಾಡಿ ನನ್ನ ಗಂಡನನ್ನು ಕಾಪಾಡಿಕೊಳ್ಳಬೇಕು. ಇರುವ 2 ಮಕ್ಕಳನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ, ಕನಿಷ್ಠ ಗಂಡನನ್ನಾದರೂ ಕಾಪಾಡಿಕೊಳ್ಳಬೇಕು ಎಂದು ಯೋಚಿಸಿದಳು. ಗಂಡ ದೂರ ಪ್ರಾಂತದಿಂದ ಸೇವೆ ಮಾಡಿ ಬಂದ, ಆಯಾಸಗೊಂಡು ಬಂದ. ಸ್ನಾನ ಮಾಡಿ ಬಂದು ಕೂತ್ಕೊಂಡಾಗ ಹೆಂಡತಿ ಹೇಳ್ತಾಳೆ, ಏನ್ರಿ ನಿಮ್ಮೊಂದಿಗೆ ಸ್ವಲ್ಪ ಮಾತಾಡಬೇಕು ಅಂದಳು. ಏನು ಹೇಳು ಅಂದ. ಪಕ್ಕದ ಮನೆಯವರು ನನಗೆ 2 ತೊಲೆ ಬಂಗಾರ ಇಟ್ಕೋ ಅಂತ ಕೊಟ್ರು.
ಆ 2 ತೊಲೆ ಬಂಗಾರ ನನ್ನ ಹತ್ರ ಇರುವವರೆಗೂ ನನಗೆ ಗೊತ್ತಾಗಲಾರದೆಯೇ ಆ ಬಂಗಾರದ ಮೇಲೆ ನನಗೆ ಆಸೆ ಹೆಚ್ಚಾಯಿತು, ನನಗೆ ಇಷ್ಟ ಹೆಚ್ಚಾಯಿತು. ಅದರ ಮೇಲೆಯೇ ನನ್ನ ಮನಸ್ಸು ಬಿದ್ದಿತ್ತು. ಈಗ ಪಕ್ಕದ ಮನೆಯವರು ಬಂದು, ನಿಮಗೆ 2 ತೊಲೆ ಬಂಗಾರ ಕೊಟ್ಟಿದ್ದೇವಲ್ಲವೇ, ಆ ಬಂಗಾರ ತಿರುಗಿ ಕೊಡ್ರಿ ಅನ್ನುತ್ತಾ ಇದ್ದಾರೆ, ಆದರೆ ನನಗೆ ಮನಸ್ಸು ಒಪ್ಪುತ್ತಾ ಇಲ್ರಿ ಅಂದಳು. ಕೊಡುವ ಮನಸ್ಸಾಗ್ತಾ ಇಲ್ರಿ ಎಂದು ಹೇಳಿದಳು. ಆಗ ಆ ಸೇವಕನು ಹೇಳ್ತಾನೆ, ಅದೇನು, ಆ ಬಂಗಾರ ನಮ್ಮದೇನು ಅಲ್ವಲ್ಲ ಅಂದಾಗ, ಅಲ್ಲ ಅಂದಳು. ಅದು ಅವರದಲ್ಲವೋ ಅಂದ್ರೆ, ಹೌದು ಅವರದೇ ಅಂದಳು. ಅದರ ಮೇಲೆ ಮನಸ್ಸಿಡುವುದು ತಪ್ಪಲ್ಲವೇ ಅಂದನು. ಅದೇನೋ ರೀ, ಬಹಳ ಕಾಲದಿಂದ ಆ ಬಂಗಾರ ನನ್ನ ಹತ್ರ ಇರೋದ್ರಿಂದ ಪ್ರತಿದಿನ ಆ ಬಂಗಾರವನ್ನು ನಾನು ನೋಡ್ತಾ ಇರುವವರೆಗೂ ಅದರ ಮೇಲೆಯೇ ನನ್ನ ಮನಸ್ಸು ಬಿದ್ದಿತು. ಈಗ ಆ ಬಂಗಾರ ಕೊಡಬೇಕೆಂಬ ಮನಸ್ಸಾಗ್ತಾ ಇಲ್ಲ, ನಾನು ಮಾಡೋದು ತಪ್ಪಂತೀರಾ ಅಂದಾಗ, ಖಂಡಿತವಾಗಿ ತಪ್ಪು ಅಂದ. ನಮ್ಮದು ಅಲ್ಲದೇ ಇರುವ ಬಂಗಾರ ನಾವು ಎಂದಿಗೂ ಕೂಡ ಇಟ್ಕೊಳ್ಬಾರದು. ಹಾಗಾದ್ರೆ ತಿರುಗಿ ಕೊಡಬೇಕನ್ನುತ್ತೀರಾ? ಖಂಡಿತವಾಗಿ ಕೊಡಬೇಕು ಅಂದ. ಕೊಡಬೇಕಾದಾಗ ಅಳಬೇಕಂತೀರಾ? ಯಾಕೆ ಅಳಬೇಕು? ಅದು ನಮ್ಮದಲ್ಲವಲ್ಲ. ಸ್ವಲ್ಪ ಕಾಲ ನಮ್ಮ ಹತ್ರ ಇಟ್ಕೊಳ್ಳಲಿಕ್ಕೆ ಕೊಟ್ಟಿದ್ದಾರೆ, ಈಗ ಅವರು ತಿರುಗಿ ತೆಗೆದುಕೊಳ್ತಿದ್ದಾರೆ. ಅವರು ತಿರುಗಿ ತೆಗೆದುಕೊಳ್ಳುವಾಗ ಯಾಕೆ ಅಳಬೇಕು ನೀನು? ಸಂತೋಷದಿಂದ ಕೊಟ್ಬಿಡು. ಆ ಬಂಗಾರ ನೀನು ಬಳಸ್ಲಿಕ್ಕಾಯ್ತಾ? ಹೌದು ಬಳಸಿದೇ ರೀ. ಅವರೇ ಹೇಳಿದ್ರು, ಬೇಕಾದ್ರೆ ಈ ಬಂಗಾರ ನೀವು ಬಳಸಿಕೊಳ್ಳಬಹುದು ಅಂದಾಗ ಬಳಸಿದೆ, ಆನಂದಿಸಿದೆ, ಸಂತೋಷಿಸಿದೆ. ಆಗ ಗಂಡ ಹೇಳ್ತಾನೆ, ಕನಿಷ್ಠ ಸ್ವಲ್ಪ ಕಾಲವಾದರೂ ನಮ್ಮದಲ್ಲದಂತಹ ಬಂಗಾರ ನೀನು ಆನಂದಿಸಿ ಅನುಭವಿಸಿದೆ. ಈಗ ಅವರು ತಮ್ಮದನ್ನು ಬಂದು ಕೇಳಿದಾಗ ಸಂತೋಷದಿಂದ ಕೊಡಬೇಕು. ಸ್ವಲ್ಪ ಕಾಲ ನೀನು ಆನಂದಿಸಿದೆಯಲ್ಲವೇ? ಆಯ್ತು, ಹಾಗೇ ಆಗಲ್ರಿ, ಬನ್ನಿರಿ ಆ ಬಂಗಾರವನ್ನು ಕೊಡೋಣ ಅಂದಳು. ಆ ಗಂಡನಿಗೇನೂ ಅರ್ಥ ಆಗಲಿಲ್ಲ. ಮೆಲ್ಲಗೆ ಹೆಂಡತಿಯನ್ನೇ ಹಿಂಬಾಲಿಸಿದ. ಆ ಹೆಂಡತಿ ಬಾಗಿಲು ತೆರೆಯುತ್ತಾಳೆ. ಮಂಚದ ಮೇಲೆ 2 ಮಕ್ಕಳ ಶವಗಳು ಇದ್ದುವು. ನೋಡ್ರಿ, ನಾವು ತಿರುಗಿ ಕೊಡಬೇಕಾದಂತಹ ಆ ಬಂಗಾರದ 2 ತೊಲೆಗಳು ಈ 2 ಮಕ್ಕಳಾಗಿದ್ದಾರೆ. ದೇವರು ನಮಗೆ ಈ ಬಂಗಾರವನ್ನು ಕೊಟ್ಟಿದ್ರು. ಬಂಗಾರ ಅಂದ್ರೆ ಬಂಗಾರದಂತಹ ಮಕ್ಕಳು ಕೊಟ್ಟಿದ್ದಾರೆ. ಸ್ವಲ್ಪ ಕಾಲ ಅವರ ಸನ್ನಿಧಿಯನ್ನು, ಅವರ ಸಹವಾಸವನ್ನು, ಅವರ ಅನುರಾಗ ಅನುಬಂಧ ಅನುಭವಿಸುವಂತೆ ಮಾಡಿದ್ರು. ಈಗ ಆ ಬಂಗಾರವನ್ನು ತೆಗೆದುಕೊಂಡಿದ್ದಾರೆ. ಅಳುತ್ತಾ ಕೊಡೋಣ ಅಂತೀರಾ, ಇಲ್ಲವೇ ಸಂತೋಷದಿಂದ ಕೊಡೋಣ ಅಂತೀರಾ ಅಂದಾಗ ಆ ಗಂಡ, ಆ ಹೆಂಡತಿ ಅಂದರೆ ಆ ಸೇವಕ, ಆ ಸೇವಕಳು ಆ 2 ಮಕ್ಕಳ ಶವಗಳ ಬಳಿಯಲ್ಲಿ ಮೊಳಕಾಲೂರಿ, ದೇವರೇ, ಕನಿಷ್ಠ ಸ್ವಲ್ಪ ಕಾಲವಾದರೂ ಈ ಬಂಗಾರವನ್ನು ಸಂತೋಷದಿಂದ, ಆನಂದದಿಂದ, ಅನುಬಂಧದಿಂದ ಅನುಭವಿಸುವ ಭಾಗ್ಯ ಕೊಟ್ಟಿದ್ದೀರಿ. ಈ ಮಕ್ಕಳು ನೀನೇ ಕೊಟ್ಟಿದ್ದೆ, ಈಗ ನೀನೇ ತೆಗೆದುಕೊಂಡೆ, ಸಂತೋಷದಿಂದ ಕೊಡ್ತಿದ್ದೇವೆ ಎಂದು ಹೀಗೆ ಹೇಳುವುದು ಸುಲಭ ಅನ್ನುತ್ತೀರಾ? 1 ಸಾರಿ ಆಲೋಚಿಸಿ. ಹೀಗೆ ಹೇಳುವುದು ಸಾಧ್ಯ ಅಂತೀರಾ? 1 ಸಾರಿ ಆಲೋಚಿಸಿರಿ. ಅಸಾಧ್ಯವಾಗಿ ಕಾಣಿಸಿಕೊಳ್ತಾ ಇದೆ, ಆದರೆ ಅದನ್ನೇ ಯೋಬ ಮಾಡಿದ. ಏನ್ ಮಾಡಿದ? ಯಾಕೆ ನನ್ನ ಮಕ್ಕಳು ಸತ್ತು ಹೋದರೆಂದು ಪ್ರಶ್ನಿಸಲಿಲ್ಲ. ಅಷ್ಟಕ್ಕೂ ನಾನು ಹೇಗೆ ಬಂದೆ ಈ ಲೋಕಕ್ಕೆ? ಏನೂ ಇಲ್ಲದವನಾಗಿ ಬಂದಿದ್ದೆ, ಏನನ್ನು ತೆಗೆದುಕೊಂಡು ಬರಲಿಲ್ಲ. ಏನಾದರೂ ಆನಂದಿಸಿರುವುದಾದ್ರೆ, ಅನುಭವಿಸಿರುವುದಾದ್ರೆ ಅದು ಕೇವಲ ದೇವರು ಕೊಟ್ಟದ್ದಾಗಿದೆ. ಕೊಟ್ಟ ದೇವರು ತೆಗೆದುಕೊಂಡಿದ್ದಾರೆ. ಯಾಕೆ ಹೇಳಬೇಕು ನಾನು? ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಏನೂ ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಹೋಗುತ್ತೇನೆ. ಯೆಹೋವನೇ ನನಗೆ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಂದು ಯಾವಾಗ ದೇವರನ್ನು ಸ್ತುತಿಸಿದನು ಗೊತ್ತಾ? ತನಗಿರುವ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡಾಗ ಸಾಷ್ಟಾಂಗವಾಗಿ ಅಡ್ಡಬಿದ್ದು 2 ಕೈ ಜೋಡಿಸಿ ದೇವರನ್ನು ಸ್ತುತಿಸಿದ ಪ್ರಿಯರೇ. ಇದು ಹೇಗೆ ಸಾಧ್ಯ ಅಂತೀರಾ? ಆ ದುರ್ಮಾರ್ಗಿ ದುಷ್ಟನು ಆಗಿರುವ ಸೈತಾನನು ಏನ್ ಹೇಳಿದ ಗೊತ್ತಾ? ನೀನು ಸಮೃದ್ಧಿಯನ್ನು ಕೊಟ್ಟೆ, ನೀನು ಸಂತಾನವನ್ನು ಕೊಟ್ಟೆ, ನೀನು ಸಕಲ ಆಶೀರ್ವಾದಗಳನ್ನು ಕೊಟ್ಟೆ, ಅದಕ್ಕಾಗಿಯೇ ನಿನ್ನ ಭಜನೆಯನ್ನು ಮಾಡ್ತಿದ್ದಾನೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಾವು ವರಗಳನ್ನು ಆಧಾರ ಮಾಡಿಕೊಂಡು ದೇವರನ್ನು ಪ್ರೀತಿಸುವುದಾದರೆ ಆ ವರಗಳು ನಮ್ಮಿಂದ ದೂರವಾಗುವಾಗ ನಾವು ದೇವರಿಂದ ದೂರವಾಗ್ತೇವೆ. ವರಗಳಿಗಿಂತಲೂ ವರಗಳನ್ನು ಕೊಡುವ ದೇವರಿಗೆ ನಾವು ಪ್ರೀತಿಸುವುದಾದರೆ ನಮಗಿರುವಂತಹ ವರಗಳು ಕಣ್ಮರೆಯಾದರೂ ಕೂಡ ದೇವರನ್ನು ನಾವು ಎಂದಿಗೂ ಬಿಟ್ಟು ಬಿಡೋದಿಲ್ಲ. ನೀತಿವಂತರಿಗೆ ಕಷ್ಟಗಳು ಬರುತ್ತವೆಯಾ? ಬರುತ್ತವೆ. ಶ್ರಮೆಗಳು ಬರುತ್ತವೆಯಾ? ಬರುತ್ತವೆ. ನೀತಿವಂತರ ಕುಟುಂಬಗಳಲ್ಲಿ ಮರಣ ಸಂಭವಿಸುತ್ತವೆಯಾ? ಸಂಭವಿಸುತ್ತವೆ. ಆರ್ಥಿಕ ತೊಂದರೆಗಳು ಬರುತ್ತವೆಯಾ? ಆಸ್ತಿ ನಷ್ಟ ಉಂಟಾಗುತ್ತಾ? ಉಂಟಾಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತಾ? ಉಂಟಾಗುತ್ತೆ. ಮನೆ ಕಳೆದುಕೊಳ್ಳಬೇಕಾಗುತ್ತಾ? ಹೊಲಗಳು ದೋಚಿಕೊಳ್ಳಲಾಗುತ್ತಾ? ಯಶ್! ಇವೆಲ್ಲವೂ ಸಾಧ್ಯವೇ. ಇವೆಲ್ಲವುಗಳು ಕೂಡ ಯೋಬನ ಜೀವಿತದಲ್ಲಿ ಸಂಭವಿಸುತ್ತವೆ. ಆದರೆ ಯೋಬನು ನಿರೂಪಿಸುತ್ತಾನೆ, ಏನೆಂದು ಗೊತ್ತಾ? ನಾನು ದೇವರು ನನಗೆ ಕೊಟ್ಟ ವರಗಳ ನಿಮಿತ್ತ ದೇವರನ್ನು ಪ್ರೀತಿಸುವಂಥವನಲ್ಲ. ನಾನು ದೇವರಿಗಾಗಿಯೇ ದೇವರಿಗೇ
ಪ್ರೀತಿಸಿದ್ದೇನೆ. ನಾನು ದೇವರನ್ನೇ ಪ್ರೀತಿಸಿದ್ದೇನೆ. ನನಗೆ ಏನೂ ಇಲ್ಲದಿದ್ರೂ ಪರವಾಗಿಲ್ಲ, ನನ್ನ ದೇವರು ನನ್ನ ಸಂಗಡ ಇರುವುದಾದರೆ ಅಷ್ಟು ಸಾಕು. ಇದು ಆತ್ಮಿಕ ಜೀವಿತದಲ್ಲಿರುವ ನಿಜವಾದಂತಹ ಜೀವಿತ ವಿಧಾನವಾಗಿದೆ. ಸಂಪೂರ್ಣವಾಗಿರುವ ದೇವರ ಚಿತ್ತವಾಗಿದೆ. ಏನ್ ಜರುಗಿತ್ತು? ಸಮಸ್ತವನ್ನು ಕಳೆದುಕೊಂಡ, ಆರೋಗ್ಯವನ್ನು ಕೂಡ ಕಳ್ಕೊಂಡ. ಹೆಂಡತಿ ಬಂದು ನಿಂದಿಸುತ್ತಾಳೆ, ನೀನು ಸಾಯಬಹುದಲ್ಲವೇ? ಬೇರೆ ಯಾರೇ ಬೈದರು, ಯಾರೇ ನಿಂದಿಸಿದರೂ ಒಬ್ಬ ಮನುಷ್ಯ ಸಾಧಾರಣವಾಗಿ ಸಹಿಸಬಹುದೇನೋ. ಆದರೆ ಹೆಂಡತಿ ನಿಂದಿಸುವಾಗ, ಗಂಡ ನಿಂದಿಸುವಾಗ, ತನ್ನ ಜೀವನ ಸಂಗಾತಿ ಯಾರು ಇವಳು? ಲೈಫ್ ಪಾರ್ಟ್ನರ್. ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ಗಳು ಇರುತ್ತಾರೆ, ಆಸ್ತಿಯಲ್ಲಿ ಪಾರ್ಟ್ನರ್ಸ್ಗಳು ಇರ್ತಾರೆ, ಅದರ ಜೀವಿತದಲ್ಲಿ ಲೈಫ್ ಪಾರ್ಟ್ನರ್ ಒಬ್ಬರೇ ಇರ್ತಾರೆ. ಅವರು ಒಂದು ಮಾತಾಡಿದ್ರೆ ತಾಳಿಕೊಳ್ಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವಳು ನನ್ನ ಪಾರ್ಟ್ನರ್, ನನ್ನ ಲೈಫ್ ಪಾರ್ಟ್ನರ್. ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ವ್ಯಕ್ತಿಯೇ ನನ್ನನ್ನು ಅಪಾರ್ಥ ಮಾಡಿಕೊಳ್ತಿದ್ದಾಳಲ್ಲವೇ? ಅದಕ್ಕೆ ಯಾವುದೇ ಗಂಡ ಆಗಲಿ ಹೆಂಡತಿ ಆಗಲಿ ಬೇರೆಯವ್ರು ಏನಂದ್ರೂ ಲೆಕ್ಕಿಸಲ್ಲ. ಗಂಡ ಹೆಂಡತಿ ಒಂದು ಮಾತಂದ್ರೆ ತಾಳಿಕೊಳ್ಳೋದಿಲ್ಲ. ಯಾಕೆಂದರೆ ಎಲ್ಲ ತಿಳ್ಕೊಂಡ್ರು ಕೂಡ ನನ್ನ ಗಂಡ ಈ ಮಾತಂದಿದ್ದಾನಲ್ಲವೇ, ಎಲ್ಲ ತಿಳ್ಕೊಂಡ್ರು ಕೂಡ ನನ್ನ ಹೆಂಡತಿ ಮಾತಂದಳಲ್ಲವೇ, ಈ ಮಾತಂದ್ರೆ ನಾನು ಹೇಗೆ ತಾಳಿಕೊಳ್ಳಲಿಕ್ಕಾಗುತ್ತೆ? ಕೊನೆಗೆ ಸೈತಾನನು ಹೆಂಡತಿಯನ್ನು ಕೂಡ ಉಪಯೋಗಿಸಿಕೊಂಡ. ಸಹೋದರ ಸಹೋದರಿಯರೇ, ಕೇಳಿರಿ, ನೀವು ನಂಬಿಕೆಯಲ್ಲಿ ಕುಂದಿ ಹೋಗುವ ಹಾಗೆ ಮಾಡುವುದಕ್ಕೋಸ್ಕರ, ದೇವರಲ್ಲಿ ವಿಶ್ವಾಸ ಬಿಡದಂತೆ, ದೇವರ ಮೇಲೆ ಆಧಾರಗೊಳ್ಳದಂತೆ ನಿಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ ಸೈತಾನನು ಸಾಧಾರಣವಾಗಿ ಬಳಸುವಂತಹ ವ್ಯಕ್ತಿಗಳು ಯಾರು ಗೊತ್ತಾ? ನಂಬರ್ 1, ಜೀವನ ಸಂಗಾತಿ, ಇಲ್ಲವೇ ಜೀವಿತ ಸಹಭಾಗಿ. ಗಂಡನಾಗಿರಬಹುದು, ಹೆಂಡತಿಯಾಗಿರಬಹುದು, ಪಾರ್ಟ್ನರ್. ಈ ದಿನ ಬಹುಶಃ ಸೈತಾನನು ನಿಮ್ಮ ಲೈಫ್ ಪಾರ್ಟ್ನರ್ ಅನ್ನು ಉಪಯೋಗಿಸುತ್ತಿದ್ದಾನೇನೋ, ನೀವು ನಂಬಿಕೆಯಲ್ಲಿ ಕುಂದು ಹೋಗುವಂತೆ ಮಾಡುವುದಕ್ಕಾಗಿ, ನಿಮ್ಮ ಮೇಲೆ ನಿಮಗೆ ವಿರಕ್ತಿ ಹುಟ್ಟುವ ಹಾಗೆ ಮಾಡುವುದಕ್ಕಾಗಿ. ಯಾಕೆ ಬೇಕು ಈ ಭಕ್ತಿ? ಯಾರಿಗೆ ಬೇಕು ಈ ದೇವರು? ಏನ್ ಮಾಡ್ತಿದ್ದಾರೆ? ಇಷ್ಟೊಂದು ನಾನು ಕುಗ್ಗಿ ಹೋಗುತ್ತಿರುವಾಗ, ನನ್ನ ಗಂಡ ಇಷ್ಟೊಂದು ಕಾಡಿಸುತ್ತಿರುವಾಗ, ಅದೇ ರೀತಿ ನನ್ನ ಹೆಂಡತಿ ನನಗೆ ನರಕಯಾತನೆ ತೋರಿಸುತ್ತಿರುವಾಗ ಏನ್ ಮಾಡ್ತಿದ್ದಾರೆ ದೇವರು ಎನ್ನುವ ಹಾಗೆ ದೇವರ ಮೇಲೆಯೇ ನಿಮಗೆ ಅನುಮಾನ ಬರುವಂತೆ ಮಾಡುವ ಪ್ರಕ್ರಿಯೆಯಲ್ಲಿ ಸೈತಾನನು ನಿಮ್ಮ ಹೆಂಡತಿಯನ್ನು ಬಳಸಬಹುದು, ನಿಮ್ಮ ಗಂಡನನ್ನು ಬಳಸಬಹುದು. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರನ್ನು ಕೂಡ ಬಳಸಬಹುದು. ಸಂತಾನ ಕಳೆದುಕೊಂಡ ಪ್ರಿಯರೇ, ಜೀವನ ಸಂಗಾತಿಯಾಗಿರುವ ಹೆಂಡತಿ ಬಂದು ನಿಂದಿಸುತ್ತಾಳೆ. ಅಲ್ಲಿಗೆ ನಿಲ್ಲಲಿಲ್ಲ ಪ್ರಿಯರೇ, 4 ಜನ ಸ್ನೇಹಿತರು ಬರುತ್ತಾರೆ. ಆ 4 ಜನ ಸ್ನೇಹಿತರು 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ 3 ಸಾರಿ ಮೀಟಿಂಗ್ ಮಾಡ್ತಾರೆ. ಎಷ್ಟು ಸಾರಿ? 3 ಸಾರಿ ಮೀಟಿಂಗ್ಸ್ಗಳು ಜರುಗಿದು. ಯಾರೊಂದಿಗೆ? ಸ್ನೇಹಿತರೊಂದಿಗೆ, ಯೋಬನೊಂದಿಗೆ. ಈ ಸ್ನೇಹಿತರೆಲ್ಲ ಹೇಳುವುದೇನೆಂದರೆ, ಯೋಬನೇ, ನಿನಗರ್ಥವಾಗ್ತಿಲ್ಲ ನಿಜವಾಗ್ಲೂ ಜರುಗಿದೇನೆಂದು. ಏನ್ ಜರುಗಿದೆ? ನಿನ್ನ ಮಕ್ಕಳು ಪಾಪ ಮಾಡಿರ್ತಾರೆ, ಅದಕ್ಕೆ ಪ್ರಾಣ ಕಳ್ಕೊಂಡ್ರು. ಅಯ್ಯೋ, ಅದು ವಾಸ್ತವವಲ್ಲ. ನೀನ್ ಹೇಳ್ತಾ ಇದ್ದಿ ವಾಸ್ತವವಲ್ಲವೆಂದು. ಮತ್ತ್ಯಾಕೆ ಅವರು ಸತ್ತು ಹೋದ್ರು? ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದ್ದೇನೆ ನನಗೆ ಗೊತ್ತು. ಪ್ರಾರ್ಥನೆಯಿಂದ ಬೆಳೆಸಿದ್ದೇನೆ. ಪ್ರತಿದಿನ ಅವರಿಗೋಸ್ಕರ ಪ್ರಾರ್ಥಿಸಿದ್ದೇನೆ. ಅವರು ಮಾಡಿದ ಪಾಪದ ನಿಮಿತ್ತ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಎಂದು ಹೇಳಿದ್ರೆ ಸಹಿಸಲ್ಲ. ನೀನು ಸಹಿಸದೇ ಇರಬಹುದು, ಆದರೆ ವಾಸ್ತವ ಮಾತ್ರ ಅದೇ. ಅಷ್ಟಕ್ಕೂ ನೀತಿವಂತರಿಗೆ ಶಿಕ್ಷೆಯಾಗುತ್ತದೋ? ನೀತಿವಂತರು ನಿನ್ನಂತೆ ಎಲ್ಲವನ್ನೂ ಹೀಗೆ ಕಳ್ಕೊಳ್ತಾರೋ? ನೀನೇನ್ ಪಾಪ ಮಾಡಿದೆಯೋ? ಯಾವ ತಪ್ಪು ಮಾಡಿದೆಯೋ? ಮನುಷ್ಯರಿಗೆ ಗೊತ್ತಾಗದಂತೆ ಏನೇನ್ ಮಾಡಿದೆಯೋ ನೀನು? ನೀನು ಮಾಡಿದ ಪಾಪಿಷ್ಟ ಕಾರ್ಯಗಳಿಗಾಗಿ ಇವೆಲ್ಲವೂ ನಿನಗೆ ಸಂಭವಿಸಿವೆ. ಒಂದು ಕಡೆ ಜೀವನ ಸಂಗಾತಿಯಾಗಿರುವವಳು ಬಂದು ಹೇಳ್ತಾಳೆ, ಸಾಯಬಹುದಲ್ಲವೇ ನೀನು? ಬದುಕಿದ್ದು ಏನು ಲಾಭ? ಆಗ ಯೋಬ ಹೇಳ್ತಾನೆ, ನನ್ನ ಶ್ವಾಸ ನನ್ನ ಹೆಂಡತಿಗೆ ಅಸಹ್ಯವಾಯಿತು. ಯಾವಾಗ ಸಾಯುತ್ತೇನೆಂದು ನನ್ನ ಹೆಂಡತಿ ಕಾದು ಎದುರು ನೋಡ್ತಿದ್ದಾಳೆ. ಅಷ್ಟಕ್ಕೂ ಆ ಯೋಚನೆ ಆಲೋಚನೆ ಎಷ್ಟೊಂದು ಯೋಬನಿಗೆ ಕದಲಿಸಿರುತ್ತೆ. ಒಮ್ಮೆ ಆಲೋಚಿಸಿರಿ. ಅವನಿಗೆ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸ್ನೇಹಿತರು ಬಂದು ಅಪಾರ್ಥ ಮಾಡಿಕೊಂಡರು ಪ್ರಿಯರೇ. ಅನುಮಾನ ಪಡುತ್ತಾರೆ ಪ್ರಿಯರೇ. ಅಪನಿಂದನೆಯನ್ನು ಹೋರಿಸುತ್ತಾರೆ, ಅನ್ಯಾಯದ ತೀರ್ಪನ್ನು ಹೋರಿಸುತ್ತಾರೆ. ಯೋಬನೇ, ದೇವರು ನೀತಿವಂತರನ್ನು ಶಿಕ್ಷಿಸುವುದಿಲ್ಲ. ಬಹುಶಃ ನೀನು ಅನೀತಿವಂತನಾಗಿ ಜೀವಿಸಿರುತ್ತಿ, ಅಪವಿತ್ರನಾಗಿ ಜೀವಿಸಿರುತ್ತಿ. ನಿನ್ನ ಮಕ್ಕಳು ಪಾಪ ಮಾಡಿರ್ತಾರೆ, ಅದಕ್ಕೆ ಹೀಗೆ ಜರುಗಿದೆ. ಅದಕ್ಕೆ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ನಮ್ಮ ಜೀವಿತದಲ್ಲಿ ಉಂಟಾಗುವ ಶ್ರಮೆಗಳಿಗೆ, ಕಷ್ಟಗಳಿಗೆ, ಕಣ್ಣೀರಿನ ಕಣಿವೆಯ ಪರಿಸ್ಥಿತಿಗಳಿಗೆ ಕಾರಣ ಕೇವಲ ಪಾಪ ಒಂದೇ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೀವು ನೀತಿಯಿಂದ ಜೀವಿಸುವಾಗ, ಯಥಾರ್ಥತೆಯಿಂದ ಜೀವಿಸುವಾಗ, ಆತ್ಮಿಕರಾಗಿ ಜೀವಿಸುವಾಗ, ಪರಿಶುದ್ಧರಾಗಿ ಜೀವಿಸುವಾಗ ಕೆಲವೊಂದು ಸಾರಿ ನಿಮಗೆ ಗೊತ್ತಾಗಲಾರದ ರೀತಿಯಲ್ಲಿಯೇ ನಿಮ್ಮ ಮೇಲೆ ಶ್ರಮೆಗಳು ಬರುತ್ತವೆ, ಕಷ್ಟಗಳು ಬರುತ್ತವೆ, ಕೊರತೆ, ಬರಗಾಲ ಬರುತ್ತೆ. ಕೆಲವು ಸಾರಿ ನೀವು ಬಹಳವಾಗಿ ಪ್ರೀತಿಸಿದವರನ್ನೇ ಕಳೆದುಕೊಳ್ಳಬೇಕಾಗುತ್ತೆ. ಆದರೆ ಒಂದನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ರಿ, ನಾವು ಈ ಲೋಕಕ್ಕೆ ಏನನ್ನೂ ತೆಗೆದುಕೊಂಡು ಬರಲಿಲ್ಲ, ಈ ಲೋಕದಿಂದ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಈ ವಾಸ್ತವವನ್ನು ನೀವು ತಿಳ್ಕೊಳ್ಳುವುದಾದರೆ, ಈ ಲೋಕಕ್ಕೆ ನೀವು ಏನನ್ನೂ ತೆಗೆದುಕೊಂಡು ಬರಲಿಲ್ಲ. ಕೆಲವು ದಿನಗಳಾದ ಮೇಲೆ ಅಮ್ಮ ಯಾರೆಂದು ಗೊತ್ತಾಯ್ತು, ಅಪ್ಪ ಯಾರೆಂದು ಗೊತ್ತಾಯ್ತು, ಅಣ್ಣ ಯಾರು, ಅಕ್ಕ ಯಾರು ಎಂದು ಗೊತ್ತಾಯ್ತು.
ಆನಂತರ ನಡೆಯುತ್ತಾ ನಿಮ್ಮ ಜೀವಿತದಲ್ಲಿ ಅನೇಕ ಜನರನ್ನು ಪರಿಚಯಿಸಿಕೊಂಡ್ರಿ. ಆನಂತರ ನಿಮ್ಮ ಜೀವಿತದಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಬಂದಳು, ನಿಮಗೆ ಮಕ್ಕಳು ಕೂಡ ಆದರು. ಇವೆಲ್ಲವೂ ಕೂಡ ಈ ಜೀವಿತ ಕಾಲದಲ್ಲಿ ನಿಮ್ಮ ಪ್ರಯಾಣದಲ್ಲಿ ನೀವು ಹೊಂದಿಕೊಂಡಿರುವ ಆಶೀರ್ವಾದಗಳಾಗಿವೆ, ನೀವು ಆನಂದಿಸುವುದಕ್ಕಾಗಿ ಆಧಾರವಾಗಿವೆ. ಒಂದು ದಿನ ನೀವು ಮರಣ ಹೊಂದುತ್ತೀರಿ. ಮರಣ ಹೊಂದಿದಾಗ ನಿಮ್ಮೊಂದಿಗೆ ಯಾರೂ ಬರಲ್ಲ. ಒಬ್ಬಂಟಿಗರಾಗಿ ಬಂದಿದ್ದೀರಿ, ಒಬ್ಬಂಟಿಗರಾಗಿಯೇ ಹೋಗ್ತೀರಿ. ಇದೇ ಜೀವನದ ಸತ್ಯ. ಯೋಬನು ಎಲ್ಲಿ ಆಧರಿಸಲ್ಪಟ್ಟನು ಗೊತ್ತಾ? ಸತ್ಯದ ಮೇಲೆ. ತನ್ನ ಸಮಸ್ಯೆಯನ್ನು ಹೋಲಿಸಿಕೊಂಡಾಗ, ನನ್ನ ಮಕ್ಕಳು ಹೋದ್ರಲ್ಲವೇ, ನನ್ನ ಆಸ್ತಿ ಹೋಯ್ತಲ್ಲವೇ, ನನ್ನ ಆಸ್ತಿ ಅನ್ನುವುದಕ್ಕೆ ಯಾವ ಆಧಾರ ಇದೆ ನನಗೆ? ನಾನು ಏನೂ ತರಲಿಲ್ವಲ್ಲ. ಕರೆಕ್ಟೇ. ನನ್ನ ಮಗನು ನನ್ನ ಮಗಳು ಅನ್ನುವುದಕ್ಕೆ ನನಗೆ ಯಾವ ಹಕ್ಕಿಲ್ವಲ್ಲ. ನಾನು ಏನೂ ತರಲಿಲ್ವಲ್ಲ. ಬರುವಾಗ ಒಬ್ಬಂಟಿಗನೇ ಬಂದೆನಲ್ಲವೇ? ಏನೂ ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಹೋಗುತ್ತೇನಲ್ಲವೇ? ನನ್ನದು ಅನ್ನೋದಕ್ಕೆ ಏನಿದೆ? ಯಾವುದು ನನ್ನದಲ್ಲ. ನನಗಿರುವಂಥದ್ದು ಯಾವುದಾದ್ರೂ ಇದೆ ಅನ್ನುವುದಾದರೆ ಆ ದೇವರು ನನಗೆ ಕೊಟ್ಟಿರೋದೇ ಆಗಿದೆ. ಆ ದೇವರೇ ತಿರುಗಿ ತೆಗೆದುಕೊಂಡಿದ್ದಾರೆ. ಇದು ವಾಸ್ತವವಾಗಿದೆ. ಈ ವಾಸ್ತವದ ಮೇಲೆ ನಮ್ಮ ಜೀವಿತ ನಿರ್ಮಿಸಿಕೊಳ್ಳುವುದಾದರೆ, ನಮ್ಮ ಜೀವಿತದಲ್ಲಿ ಏನೇ ಹೊಂದಿಕೊಂಡರೂ ಏನೇ ಕಳೆದುಕೊಂಡರೂ ದೇವರನ್ನು ನಾವು ಪ್ರಶ್ನಿಸೋದಿಲ್ಲ. ಒಂದು ಅದ್ಭುತ ಮಾತನ್ನು ಹೇಳಿ ಮುಗಿಸುತ್ತೇನೆ. ಏನದು? ಯೋಬ 1ನೇ ಅಧ್ಯಾಯ 22ನೇ ವಚನ. ಈ ಸಂಗತಿಗಳಲ್ಲೆಲ್ಲ ಯಾವುದೊಂದು ವಿಷಯದಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ಮತ್ತು ದೇವರು ಅನ್ಯಾಯ ಮಾಡಿದ್ದಾನೆ ಎಂದು ಬಾಯಿ ಮಾತಿನಿಂದಲೂ ಕೂಡ ಹೇಳಲಿಲ್ಲ. ಯೋಬನ ಸ್ನೇಹಿತರು ಬಂದು ಅವನನ್ನು ನಿಂದಿಸಿ ಪೀಡಿಸುತ್ತಾ ಇರುವಾಗ ದೇವರು ಬಂದು ಪ್ರತ್ಯಕ್ಷನಾಗುತ್ತಾರೆ. ದೇವರು ಅವನ ಸ್ನೇಹಿತರನ್ನೆಲ್ಲ ಗದರಿಸುತ್ತಾರೆ. ಆನಂತರ ದೇವರು ಯೋಬನಿಗೆ ಹೇಳುತ್ತಾರೆ, ಯೋಬನೇ, ನಿನ್ನ ಸ್ನೇಹಿತರಿಗೋಸ್ಕರ ನೀನು ಪ್ರಾರ್ಥಿಸಿದ ಹೊರತು ನಾನು ಅವರನ್ನು ಶಿಕ್ಷಿಸದೆ ಬಿಡೋದಿಲ್ಲ. ಯೋಬನಂತೆ ಪ್ರಿಯರೇ, ಆ ಸ್ನೇಹಿತರಿಗೋಸ್ಕರ. ಎಂತಹ ಸ್ನೇಹಿತರು? ನಿಂದಿಸಿದ ಸ್ನೇಹಿತರು, ಬಾಧಿಸಿದಂತಹ, ವೇದಿಸಿದಂತಹ, ನರಕ ತೋರಿಸಿದಂತಹ, ಬದುಕಿರುವಾಗಲೇ ನರಕ ಯಾತನೆ ತೋರಿಸಿರುವ ಈ ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥಿಸಿದನಂತೆ. ಹೇಗೆ ಸಾಧ್ಯವಾಯಿತು? ಯೋಬನು ನೀತಿವಂತನಾಗಿದ್ದ. ತನ್ನನ್ನು ಬಾಧೆಪಡಿಸಿದವರಿಗೋಸ್ಕರ ಪ್ರಾರ್ಥಿಸಿದ, ತನ್ನನ್ನು ನಿಂದಿಸಿದವರಿಗೋಸ್ಕರ ಪ್ರಾರ್ಥಿಸಿದ. ಆಗ ಜರುಗಿದ್ದೇನು? ಓದೋಣ ಬನ್ನಿ. ಯೋಬನ ಪುಸ್ತಕ 42ನೇ ಅಧ್ಯಾಯ ವಚನ 9ರಿಂದ. ತೇಮಾನ್ಯನಾದ ಎಲಿಫಜನು, ಶೂಹ್ಯನಾದ ಬಿಲ್ದನೂ, ನಾಮಾಥ್ಯನಾದ ಚೋಫರನೂ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಕ್ಷೇಮಸ್ಥಿತಿಯನ್ನು ಅನುಗ್ರಹಿಸಿದನು. ಮತ್ತು ಯೋಬನಿಗೆ ಮೊದಲಿಗಿಂತ 2ರಷ್ಟು ಹೆಚ್ಚಾಗಿ ಯೆಹೋವನು ಅವನಿಗೆ ದಯಪಾಲಿಸಿದನು. ಯೋಬನು ಕಳೆದುಕೊಂಡ ಸಮಸ್ತವನ್ನು ತಿರುಗಿ ಯೋಬನು ಹೊಂದಿಕೊಂಡ. 2ರಷ್ಟು ಹೊಂದಿಕೊಂಡ. ಸಕಲ ಆಶೀರ್ವಾದಗಳನ್ನು ಹೊಂದಿಕೊಂಡ. ಸಹೋದರ ಸಹೋದರಿಯರೇ, ನೀತಿವಂತರಿಗೂ ಕೂಡ ಕಷ್ಟಗಳು ಬರ್ತವೆ. ಯಾಕೆ ದೇವರು ಆ ಕಷ್ಟಗಳನ್ನು ಅನುಮತಿಸುತ್ತಾರೆ ಗೊತ್ತಾ? ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ. ನೀವು ದೇವರು ಕೊಟ್ಟ ವರಗಳಿಗೋಸ್ಕರ ದೇವರನ್ನು ಆರಾಧಿಸುತ್ತಿದ್ದೀರೋ ಇಲ್ಲವೇ? ದೇವರು ನಿಮಗೆ ತೋರಿಸಿರುವ ಪ್ರೀತಿಯ ನಿಮಿತ್ತ, ಆತನ ಪ್ರೀತಿ ಆಧಾರ ಮಾಡಿಕೊಂಡು ನೀವು ದೇವರನ್ನು ಸೇವಿಸುತ್ತಾ ಇದ್ದೀರೋ? ವರಗಳ ನಿಮಿತ್ತ ದೇವರನ್ನು ನೀವು ಸೇವಿಸುತ್ತಿರುವುದಾದರೆ ಆ ವರಗಳನ್ನು ನೀವು ಕಳೆದುಕೊಳ್ಳುವಾಗ ದೇವರನ್ನು ನೀವು ಬಿಟ್ಟು ಬಿಡ್ತೀರಿ. ಆದರೆ ದೇವರು ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ, ತನ್ನ ಪ್ರಾಣವನ್ನೇ ನನಗಾಗಿ ಧಾರೆ ಎರೆದಿದ್ದಾರೆ. ಇಂತಹ ಪ್ರೇಮಮಯನಾದ ದೇವರನ್ನು ಹೊಂದಿದ್ದೇನೆ, ಅಷ್ಟು ಸಾಕು ನನಗೆ. ಏನ್ ಮಾಡಿದ್ದಾರೆ ದೇವರೆಂದು ಯಾವತ್ತೂ ಪ್ರಶ್ನಿಸಬೇಡಿ. ಒಮ್ಮೆ ಕಲ್ವರಿ ಕ್ರೂಜೆ ನೋಡಿರಿ, ಆತನು ಮಾಡಿದ್ದೇನೆ ಎಂದು ಅರ್ಥ ಆಗುತ್ತೆ. ಅದಕ್ಕಿಂತ ಇನ್ನೇನ್ ಮಾಡಬೇಕು? ತನ್ನ ಪ್ರಾಣವನ್ನೇ ನಿಮಗಾಗಿ ಕೊಟ್ಟಿದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೇನ್ ಮಾಡಬೇಕು? ಹಾಗಾಗಿ ಸಹೋದರ ಸಹೋದರಿಯರೇ, ಪ್ರಾರ್ಥಿಸಿದಾಗ ಉತ್ತರ ಬರದೇ ಇದ್ದರೆ ಏನ್ ಮಾಡಿದ್ದಾರೆ ದೇವರು ನನಗೋಸ್ಕರ ಅನ್ನಬೇಡಿರಿ. ಆಗ ದೇವರು ಹೇಳ್ತಾರೆ, ನಿಮಗೊಂದು ಉದ್ಯೋಗ ಕೊಡದೇ ಇರುವುದಕ್ಕಾಗಿ ಅಳ್ತಾ ಇದ್ದೀರಿ. ಅದಕ್ಕಿಂತಲೂ ಶ್ರೇಷ್ಠವಾದುದು ನನ್ನ ಜೀವಿತ, ನನ್ನ ಪ್ರಾಣ ಆಗಿದೆ. ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ. ಎಂದೇ ಆಗಲಿ ಸೈತಾನನು ಬಂದು ಈ ಪ್ರಶ್ನೆ ಹಾಕುವಾಗ, ನಿಮ್ಮನ್ನು ನಿಂದಿಸುವಾಗ, ಏನ್ ಮಾಡಿದಾನೆ ನಿಮ್ಮ ದೇವರು, ಏನ್ ಮಾಡಿದ್ದಾರೆ ಎಂದು ಸೈತಾನನು ನಿಮ್ಮನ್ನು ಪ್ರಶ್ನಿಸಿ ಕಾಡಿಸುತ್ತಾ ಇರುವುದಾದರೆ, ಒಂದು ಸಾರಿ ಅವನಿಗೆ ಕಲ್ವರಿ ಬೆಟ್ಟವನ್ನು ತೋರಿಸಿರಿ, ಒಂದು ಸಾರಿ ಅವನಿಗೆ ಆ ಶಿಲುಬೆಯನ್ನು ತೋರಿಸಿರಿ. ಒಮ್ಮೆ ನೋಡು ಆ ಶಿಲುಬೆ. ಅದಕ್ಕಿಂತಲೂ ಇನ್ನೇನ್ ಮಾಡ್ಬೇಕು? ನನಗೋಸ್ಕರ ಪಾಪಿಷ್ಠನಾಗಿದ್ದೆ, ಪಾತಾಳಕ್ಕೆ ಹೋಗುವವನಾಗಿದ್ದೆ. ಆದರೆ ಯೇಸು ಪ್ರಾಣ ಕೊಡುವಷ್ಟು ನನ್ನನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ, ನನಗಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನ್ ಮಾಡಬೇಕು ಎಂದು ನೀವು ಉತ್ತರ ಕೊಟ್ಟು ನೋಡಿ. ಆಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಅವನ ಪ್ಯಾಕೇಜ್ ಎಲ್ಲ ಕಿತ್ಕೊಂಡು ಹೋಗ್ತಾನೆ. ನಿಮಗೂ ನಿಮಗಿರುವಂತಹ ಮನಃಶಾಂತಿಯನ್ನು, ನಿಮಗೂ ನಿಮಗಿರುವ ಆತ್ಮಿಕತೆಯನ್ನು, ಆರೋಗ್ಯವನ್ನು ಹಾಳು ಮಾಡಬೇಕೆನ್ನುವುದಕ್ಕಾಗಿ ಅವನು ನಾನಾ ವಿಧವಾದ ತಂತ್ರದಿಂದ ಬರುತ್ತಿರುವಾಗ, ಏನ್ ಮಾಡಿದ್ದಾರೆ ನಿನ್ನ ದೇವರು, ಯಾವಾಗ ನೋಡಿದ್ರು ದೇವರು ಅನುತಿ ಎಂದು ದೇವರನ್ನು ನೀವು ಅನುಮಾನ ಪಡುವ ಹಾಗೆ ನಿಮ್ಮನ್ನು ಪ್ರಶ್ನಿಸುತ್ತಿರುವಾಗ ನೀವೇನ್ ಮಾಡಬೇಕು ಗೊತ್ತಾ? ಕ್ರಿಸ್ತನ ಶಿಲುಬೆಯನ್ನು ತೋರಿಸಿರಿ. ಅದೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗಿದೆ.
ಸಹೋದರ ಸಹೋದರಿಯರೇ, ದೇವರು ಕೊಡುವ ವರಗಳಿಗೋಸ್ಕರ ನಾವು ದೇವರ ಬಳಿಗೆ ಬರುವುದಾದರೆ ಆ ವರಗಳು ಒಂದು ದಿನ ಹೊರಟು ಹೋಗುವಾಗ ನಾವು ದೇವರನ್ನು ಬಿಟ್ಟುಬಿಡ್ತೇವೆ. ಆದರೆ ದೇವರು ನಮಗೆ ಕೊಟ್ಟಿರುವ ಯೇಸು ಕ್ರಿಸ್ತನಿಗಾಗಿ ದೇವರ ಬಳಿಗೆ ಬರುವುದಾದರೆ ಯೇಸು ಯಾವತ್ತೂ ಕೂಡ ಹೊರಟು ಹೋಗೋದೇ ಇಲ್ಲ. ಸದಾಕಾಲವು ನಿಮ್ಮೊಂದಿಗಿರುತ್ತಾನೆ. ಆತನ ಮೇಲೆ ಆಧಾರಗೊಂಡಿರುವ ನಿಮ್ಮ ನಂಬಿಕೆಯು ಶಾಶ್ವತವಾಗಿರುತ್ತದೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಬನ್ನಿರಿ ಪ್ರಾರ್ಥಿಸೋಣ. ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಕರ್ತನೆ, ಭಕ್ತನಾದ ಯೋಬನು ಸಂತಾನವನ್ನು ಕಳೆದುಕೊಂಡ, ಸಮೃದ್ಧಿಯನ್ನು ಕಳೆದುಕೊಂಡ, ಸಕಲ ಆಸ್ತಿಯನ್ನು ಕಳೆದುಕೊಂಡ, ಆದರೆ ಸತ್ಪ್ರವರ್ತನೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ದೇವರೇ, ನಿಮ್ಮ ವಿಷಯದಲ್ಲಿ ಅವನು ಹೊಂದಿಕೊಂಡಿರುವಂತಹ ಸದ್ಗುಣವುಳ್ಳ ಒಳ್ಳೆ ಹೃದಯ ಮಾತ್ರ ಕಳ್ಕೊಳ್ಳಲಿಲ್ಲ. ದೇವರೇ, ನಿಮ್ಮ ಮೇಲೆ ಇರುವಂತಹ ಅದ್ಭುತವಾದ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಕಾರಣ, ಯೋಬನು ನಿಮ್ಮನ್ನು ನಂಬಿರುವುದು ನೀವು ಕೊಟ್ಟ ವರದ ನಿಮಿತ್ತವಲ್ಲ, ನೀವು ಯಾರಾಗಿದ್ದೀರೋ ಅದಕ್ಕಾಗಿ ನಂಬಿದ್ದ. ಹಾಗಾಗಿ ನೀವಿದ್ರೇ ಸಾಕು ಎಂಬ ನಂಬಿಕೆಯಿಂದಲೇ ತನ್ನ ಜೀವಿತವನ್ನು ನಿಲ್ಲಿಸಿಕೊಂಡಿದ್ದ, ಸ್ಥಿರಪಡಿಸಿಕೊಂಡ. ದೇವರೇ, ಈ ಲೋಕದಲ್ಲಿ ಯಾವುದೊಂದು ನಮ್ಮದಲ್ಲ, ಯಾವುದೊಂದನ್ನು ನಾವು ತಂದವರಲ್ಲ, ಯಾವುದೊಂದನ್ನು ನಾವು ತೆಗೆದುಕೊಂಡು ಹೋಗೋದಿಲ್ಲ. ಏನೂ ಇಲ್ಲದವರಾಗಿ ಬಂದೆವು, ಏನೂ ಇಲ್ಲದವರಾಗಿ ಹೋಗುತ್ತೇವೆ. ಯಾವುದೂ ಶಾಶ್ವತವಲ್ಲ, ಯಾವುದೊಂದು ಸ್ವಂತವಾದದಲ್ಲ. ನನ್ನದು ನನ್ನದು ಎಂದು ಹೇಳುವ ಹಾಗಿಲ್ಲ. ಇದೇ ವಾಸ್ತವ. ಈ ವಾಸ್ತವದ ಮೇಲೆ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುವುದಾದರೆ ಯಾವುದಕ್ಕೂ ಭಯಪಡೋದಿಲ್ಲ, ಯಾವುದಕ್ಕೂ ಬೆದರೋದಿಲ್ಲ, ಯಾವುದಕ್ಕೂ ದೇವರೇ ನಾವು ಗಾಬರಿ ಪಡೋದಿಲ್ಲ. ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಆಧಾರಗೊಳ್ತೇವೆ, ನಿಮ್ಮನ್ನೇ ಸ್ಮರಿಸುತ್ತೇವೆ, ನಿಮ್ಮನ್ನೇ ಸ್ತುತಿಸುತ್ತೇವೆ. ದೇವರೇ, ನಿಮ್ಮ ಮೇಲೆಯೇ ನಮ್ಮ ಜೀವಿತವನ್ನು ಆಧಾರ ಮಾಡಿಕೊಂಡು ಮುಂದಕ್ಕೆ ಸಾಗುತ್ತೇವೆ. ಯೋಬನಿಗಿರುವಂತಹ ಅದ್ಭುತವಾದ ಆತ್ಮಿಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು, ಈ ಅಮೂಲ್ಯವಾದ ಅಸ್ಥಿವಾರ ಹಾಕಿಕೊಂಡು ಜೀವಿತ ಕಾಲವೆಲ್ಲ ನಾವು ಬದುಕುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿರಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ 0900006000900 ಎನ್ನುವಂಥದ್ದೇ. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ, ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ
ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.